ಸ್ನೇಹಿತರೆ, ಇಲ್ಲಿ ಏನು ಅಂತಂದರೆ ಮುಖ್ಯವಾಗಿ ಇಲ್ಲಿ ವಿಭಿನ್ನವಾದಂತಹ ಜೇನು ಕೃಷಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದು ಯಾವ ಥರ ಜೇನು ಕೃಷಿ ಸಾಕಾಣಿಕೆ ಮಾಡಿದ್ದಾರೆ ಮತ್ತು ಯಾವ ಥರ ಇಳುವರಿ ಬರ್ತಾ ಇದೆ, ಅವು ಜೇನನ್ನು ಯಾವ ಥರ ಮೇಂಟೈನ್ ಮಾಡ್ತಿದ್ದಾರೆ, ಇನ್ನೂ ಹಲವು ಮಾಹಿತಿಗಳನ್ನು ಅನುಭವಿ ರೈತರಿಂದ ತಿಳ್ಕೊಳ್ಳೋಣ ಬನ್ನಿ. ಜೇನು ಕೃಷಿ ಮಾಡಬೇಕು ಅಂತ ಐಡಿಯಾ ಮುಂಚೆ ಇರಲಿಲ್ಲ ನಮಗೆ. ಏನಾದರೂ ಒಂದು ಮಾಡ್ಬೇಕಂತಾನೆ ಐಡಿಯಾ ಓಡಿಸ್ತಾ ಇದ್ವಿ. ಆವಾಗ ಯೂಟ್ಯೂಬಲ್ಲಿ ಅದು ಇದು ಬೇರೆ ಎಲ್ಲ ಪ್ರೋಸೆಸ್ ಮಾಡೋದು ನೋಡ್ತಾ ಇದ್ವಿ. ಆವಾಗ ಮಶ್ರೂಮು ಅದು ಇದು ನೋಡಿದ್ವಿ. ಆವಾಗ ನಮ್ಗೆ ಇಷ್ಟ ಆಗಿದ್ದು ಜೇನು ಕೃಷಿ. ಸೊ ನಾವು ಜೇನು ಕೃಷಿ ಮಾಡೋಣ ಅಂತ ಆವಾಗ ಒಂದು ಭರವಸೆ ನಂಬಿಕೆ ಮೇಲೆ ಮಾಡಿದ್ದು. ಅಕ್ಕ, ನಿಮಗೆ ಬೇರೆ ಬೇರೆ ಎಲ್ಲ ಮಾಡ್ಬೋದಾಯ್ತಲ್ವ? ನೀವು ಜೇನು ಕೃಷಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದು ನನಗೆ ಎಲ್ಲ ಬೇರೆ ಬೇರೆ ಮಾಡಿರೋದು ನೋಡಿದ್ರೆ ನನಗೆ ಜೇನು ಕೃಷಿ ಮಾಡಿದ್ರಲ್ಲೇ ಖುಷಿ ಸಿಗುತ್ತೆ ಅಂತ ಅನಿಸ್ತು ನನಗೆ. ಏನಂದ್ರೆ ಎಲ್ರಿಗೂ ಭಯ, ಎಲ್ಲಿ ಕಡಿದು ಬಿಡುತ್ತೆ ಏನಾಗುತ್ತೆ ಅಂತ ಹೇಳಿ. ನಿಮಗೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಭಯ ಇತ್ತಾ? ತುಂಬಾ ಭಯ ಆಯ್ತು ಅಣ್ಣ. ಮತ್ತೆ ಈಗ ಹೆಂಗ್ ಅನಿಸ್ತಾ ಇದೆ? ಇವಾಗ ಆರಾಮ ಕೈಯಲ್ಲಿ ಇಟ್ಕೋತೀನಿ. ಮುಂಚೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗ ಜುಮ್ ಅನ್ನುತ್ತಲ್ಲ, ಹಂಗಾಗಿ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ ಎಷ್ಟೋ ದಿನ ನಾನು. ಇವಾಗ ಭಯ ಇಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ತೀನಿ, ಇಟ್ಕೋಬಹುದು, ಆರಾಮಾಗಿ ಕೈಯಲ್ಲೇ ಇಟ್ಕೋಬಹುದು. ಅಂದ್ರೆ ಸೇಫ್ಟಿ ಎಕ್ವಿಪ್ಮೆಂಟ್ ಬೇಕು ಅಲ್ವಾ, ಅದಕ್ಕೋಸ್ಕರ ಕಚ್ಚುತ್ತೆ ಅಂತ ಹಾಕೋತೀನಿ. ಇವಾಗ 2 ವರ್ಷ ಆಯ್ತಲ್ಲ ನಿಮ್ದೀಗ. ಈಗ 2 ವರ್ಷದಲ್ಲಿ ಈ ಜೇನು ಸಾಕಾಣಿಕೆ ಮಾಡ್ತಿರ್ಬೇಕಾದ್ರೆ ನಿಮ್ಮಲ್ಲಿ ತೋಟದಲ್ಲಿ ಏನೋ ಬದಲಾವಣೆ ಆಗಿದೆಯಾ? 20 to 25% ಇಳುವರಿ ಜಾಸ್ತಿ ಆಗಿದೆ. ಇವಾಗ ನೀವೇ ನೋಡಿ, ಇದೆಲ್ಲ ಹೊಸ ಒಂಬಳೆ. ಆ ಹೊಸ ಒಂಬಳೆ 4 ಒಂಬಳೆ ಹೊಡೆದಿದೆ, ಅದೆಲ್ಲ ಕಾಯಿ ಕಚ್ಚಿದೆ. ಈ ಕೂಮುಡಾನಿ ಹೆಂಗ್ ಮಾಡೋದು ಅಂದ್ರೆ, ಈ ತರ ನನ್ನ ಗ್ಲಾಸ್ ಬಾಟಲ್ಸ್ ಅಲ್ಲಿ ಇದ್ರದ್ದು ವೇಸ್ಟ್ ಇರುತ್ತಲ್ವಾ, ಆ ಏರಿನ ಮೇಣನ ಮೆಲ್ಟ್ ಮಾಡಿ ಇದಕ್ಕೆ ಸ್ವಲ್ಪ ಕೋಟಿಂಗ್ ಮಾಡಿದೀನಿ. ಈ ತರ ಕೋಟಿಂಗ್ ಮಾಡಿದ್ರೆ ಅದು ಕಟ್ಕೊಂಡು ಸ್ಟಾರ್ಟ್ ಮಾಡುತ್ತೆ. ಇವಾಗ ಯಾವ ತರ ಫ್ರೇಮ್ಸ್ ಅಲ್ಲಿ ಕಟ್ಟಕ್ ಸ್ಟಾರ್ಟ್ ಮಾಡುತ್ತೋ ಅದೇ ತರ ಬಾಟಲ್ಸ್ ಅಲ್ಲೂ ಕಟ್ಟಕ್ ಸ್ಟಾರ್ಟ್ ಮಾಡುತ್ತೆ. ಈ ತರ ಕಟ್ಟಿ ಅದಕ್ಕೆ ಹನಿನ ಸ್ಟೋರ್ ಮಾಡಿ ವ್ಯಾಕ್ಸ್ ಅದ್ ಮೇಲ್ಗಡೆ ರ್ಯಾಪರ್ ಕ್ಲೋಸ್ ಮಾಡುತ್ತೆ. ಈ ತರ ಈಗ ಕೆಲವರಿಗೆ ಏನಂದ್ರೆ ನಂಬಿಕೆ ಬರಲ್ಲ. ಹೌದು, ನಂಬಿಕೆ ಇರಲ್ಲ. ಇದನ್ನ ತೋರಿಸಿದ್ರೆ ಇದನ್ನೇ ನಾವೇನು ಮಾಡಿ ಈ ತರ ಮಾಡೋದಕ್ಕಾಗಲ್ವಲ್ಲ. ಇದೇ ಕೋಮುಡಾನಿ ಅಂತ ಹೇಳ್ಬಿಟ್ಟು ಇದೆ ನೋಡಿ, ಅಲ್ಲೇ ಡೈರೆಕ್ಟ್. ಅಕ್ಕ, ಇದು ಎಷ್ಟೆಷ್ಟು ಗ್ರಾಮ್ವರೆಗೂ ಇರುತ್ತೆ? ಇದನ್ನ ಬಾಟಲ್ಸ್ ಮೇಲೆ ಡಿಪೆಂಡ್. ಇದು 1/4 kg ಬಾಟಲ್, ಇದು ಅರ್ಧ kg ಬಾಟಲ್ ಇಟ್ಟಿದ್ದೀನಿ. ಹನಿ ಸೀಸನ್ ಅಲ್ಲೇ ಮುಗೀತು, ಇದ್ರಲ್ಲಿ ಏನು ಕಟ್ಟೋದು ಡೌಟೆ. ನೆಕ್ಸ್ಟ್ ಇಯರ್ ಅರ್ಧ kg ಬಾಟಲ್ನ ತುಂಬಿಸೋದು. ಇದು 1/4 kg ನೋಡೋಣ ಟ್ರಯಲ್ಗೆ ಅಂತ 1/4 kg ಬಾಟಲ್ಸ್ ಅಲ್ಲಿ ಟ್ರೈ ಮಾಡಿದ್ದು. 2 ಬಾಕ್ಸ್ ಕಂಪ್ಲೀಟ್ ಆಗಿದೆ. 1/4 kg ಬರುತ್ತೆ. ಅಕ್ಕ, ಈ ತರ ಕೊಡ್ತೀರಲ್ವಾ, ಅದು ಗ್ರಾಹಕರಿಗೆ ಯಾವ ತರ ಇದಾಗುತ್ತೆ? ಅವ್ರು ಹೆಂಗ್ ಫೀಲ್ ಆಗ್ತಾರೆ? ಪ್ಯೂರ್ ಅಲ್ವಾ, ಅವರು ಫ್ರೆಶ್, ಅವರಿಗೆ ನಂಬಿಕೆ ಅಂತೂ ಗ್ಯಾರಂಟಿ. ಈಗ ಹನಿ ಕೊಟ್ರೆ ಯಾವ ತರ ಟೇಸ್ಟ್ ಮಾಡಬೇಕು ಅನ್ನೋದಿರುತ್ತೆ. ಇದು ನೋಡಿದ್ರೆ ಪ್ಯೂರ್ ಅಂತ ಗೊತ್ತಾಗುತ್ತಲ್ವಾ, ತಗೊಂಡೋಗ್ತಾರೆ. ಇದ್ರೊಳಗಿದೆ ನೋಡಿ ಒಂದೊಂದು ಸ್ಮಾಲ್ ಅಕ್ಕಿ ಕಾಳು ತರ ಮೊಟ್ಟೆ ಇದೆ ಅದ್ರೊಳಗಡೆ. ಇದು ಕೆಳಗಡೆ ಇರೋದೆಲ್ಲ ವೈಟ್, ಅದು ಕ್ಲೋಸ್ ಮಾಡಿರೋದೆಲ್ಲ ಮೊಟ್ಟೆಗಳೇ. ಅಕ್ಕ, ಈಗ ಸೀಸನ್ ಮುಗೀತೆ, ಈಗ ಜೇನುತುಪ್ಪ ಈಗ ಬರಲ್ಲ ಇನ್ನ? ಇಲ್ಲ ಅಣ್ಣ, ಅನ್ ಸೀಸನ್ ಅಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಸಿಗುತ್ತೆ ಅನ್ ಸೀಸನ್ ಅಂತ. ಜನವರಿಯಿಂದ ಮೇ ವರೆಗೂ ಸೀಸನ್ ಅಲ್ಲಿ ಹನಿ ಸಿಗುತ್ತೆ. ಇನ್ನು ಜೂನ್ ಇಂದ ಮಳೆಗಾಲ ಸ್ಟಾರ್ಟ್ ಅಲ್ವಾ, ಇವಾಗ ಹನಿ ಸಿಗಲ್ಲ.